ಸರ್, ಮಾರ್ಕ್ ಚಿತ್ರದ ಟ್ರೇಲರ್ ವ್ಯೂಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಇಷ್ಟೊಂದು ವ್ಯೂಸ್ ಹೇಗಾಯಿತು, ಇದು ಪೇಡಾ ಫೇಕಾ ಈ ರೀತಿ ಎಲ್ಲ ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ನಿಮಗೆ ನನ್ನನ್ನು ನೋಡಿದಾಗ ಒಬ್ಬ ಹುಟ್ಟು ಲೋಫರ್ ಅಂದರೆ ನಾನು ಹಂಗೆ ಕಾಣಿಸೋದು, ಇಲ್ಲ ಅವ್ರು ಹಂಗಲ್ಲ ಅಂದರೆ ನಾನು ಹಾಗೆ ಕಾಣಿಸೋದು. ನೋಡೋರಿಗೆ ಇದು ಅಷ್ಟು ಪೇಡ ಅನ್ಬೇಕಾದ್ರೆ ಅವ್ರಿಗೆ ಅದೇ ಬೇಕಾಗಿದೆ ಆನ್ಸರು. ಅಷ್ಟು ಬೇಗ ಆಗುತ್ತಾ ಅಂತ ಹಾಗೆ ಅನ್ನಿಸ್ಲಿ ಬಿಡಿ. ಈಗ ಪ್ರತಿಯೊಬ್ಬರದ್ದು ಬೈಸೆಕ್ಟ್ ಮಾಡಿ ನೋಡೋಕ್ಕಾಗುತ್ತಾ ನೀವು? ಈಗ ದುಡ್ಡು ಕೊಟ್ಟು ಮಾಡಿಸ್ಲೇಬೇಕು ಅಂದರೆ ಐ ಥಿಂಕ್ ಭಗವಂತ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡೇ ಕೊಟ್ಟಿದ್ದಾನಲ್ಲ. ಬೇಕಾದ್ರೆ ಒಂದು 30 ಮಿಲಿಯನ್ ಮಾಡ್ಬೋದಿತ್ತೇನೋ. 15ಕ್ಕೆ ಯಾಕೆ ರಿಸ್ಟ್ರಿಕ್ಟ್ ಮಾಡಲಿ ನಾನು? ಏನು ನನ್ನ ಹತ್ರ ಅಷ್ಟೇ ಇರೋದಾ ಅಥವಾ ನನಗೆ ಇರೋದೇ ಅಭಿಮಾನಿಗಳಷ್ಟ? 15 ಯಾಕೆ ಅಷ್ಟು ಬೇಗ ಆಯಿತು ಅಂದರೆ ಅಷ್ಟು ಜನ ಇದ್ದಾರೆ ಟ್ರೈಲರ್ ನೋಡೋಕ್ಕೆ. ಅಷ್ಟು ಗತ್ತು ಗಾಂಭೀರ್ಯತೆಯಲ್ಲಿ ಹೇಳ್ತೀನಿ ಹೊರತು ಅಹಮ್ಮಲ್ಲ. ಇನ್ನು ನೋಡೋರೋ ದೃಷ್ಟಿಕೋನ, ನಾನು ಬಡಿಸೋ ಅಡುಗೆ ಮೇಲೂ ಡೌಟ್ ಪಡ್ಬೋದು. ಈಗ ಏನು ಹಂಗಂದರೆ ನಮ್ಮನ್ನು ಕರೆದು ಇಷ್ಟು ಅನ್ನ ಹಾಕಿದಾನಂದ್ರೆ ನನ್ನ ಮಗಂದು ಏನೂ ಇಲ್ಲ ಅಂತ ಏನು ಗ್ಯಾರಂಟಿ? ಅದೇನು ಮಾಡೋಕ್ಕಲ್ಲ, ತಿನ್ನು ಇಲ್ಲ ಎದ್ದೋಗು. ಪ್ರೀತಿಯಿಂದ ಬಡ್ಸೋಕ್ಕಷ್ಟು ಬರುತ್ತೆ. ಲೆಟ್ ಮಿ ಟೆಲ್ ಯು ವಿಲ್ ಓನ್ಲಿ ಸಿ ವಾಟ್ ಯು ವಾಂಟ್ ಟು ಸಿ ಮ್ಯಾನ್. ದಟ್ ಇಸ್ 100%. ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಕೂತ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಹೇಳೋದು, ನಮಗೆ ಹಂಗಾರೆ ಅಷ್ಟೇನ ಕೆಪಾಸಿಟಿ 15 ಮಿಲಿಯನ್ನು? ಯಾಕೆ? I think I have the capacity to make about 50 million at least in one day.